ತುಮಕೂರು ಜಿಲ್ಲೆಯಲ್ಲಿ ಅಸ್ಪೃಶ್ಯತೆ ಅನ್ನೋದು ಇನ್ನೂ ಕೂಡ ಜೀವಂತವಾಗಿದೆ. ದಲಿತ ನವ ದಂಪತಿಗೆ ದೇವಸ್ಥಾನಕ್ಕೆ ಪ್ರವೇಶವನ್ನ ಬಂದ್ ಮಾಡಲಾಗಿದೆ. ದೇವರು ಬಂದಂತೆ ನಟಿಸಿ ಸವರ್ಣೀಯನ ಹೈ ಡ್ರಾಮಾ ಆಗಿರೋದು. ದಲಿತ ನವ ದಂಪತಿಗಳು ಮದುವೆಯಾಗಿ ಹೊಸತರಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗಬೇಕು ಅಂತ ಇರುತ್ತೆ. ಅದರಲ್ಲಿ ಒಬ್ಬ ವ್ಯಕ್ತಿ ದೇವರು ಬಂದಂತೆ ನಟಿಸಿ ಹೈ ಡ್ರಾಮಾ ಮಾಡಿಬಿಟ್ಟಿದ್ದಾನೆ. ತುರುವೇಕೆರೆ ತಾಲೂಕಿನ ಗೋಣಿ ಅಲ್ಲಿ ಆಗಿರುವಂತಹ ಘಟನೆ, ತುಮಕೂರಿನಲ್ಲಿ ಘಟನೆ ಆಗಿರೋದು. ಆರಸಮ್ಮ ದೇಗುಲಕ್ಕೆ ದಂಪತಿಗಳು ಬರ್ತಾರೆ, ಅವರಿಗೆ ಅವಮಾನವನ್ನ ಮಾಡಲಾಗಿದೆ. ದೇಗುಲದಿಂದ ಆಚೆ ಹೋಗಿ ಅಂತ ಹೇಳ್ಕೊಂಡು ವ್ಯಕ್ತಿ ಮೈ ಮೇಲೆ ದೇವರು ಬಂದಂತೆ ಗದ್ರಿದಾನೆ. ವರ್ತನೆ ತೋರಿ ಮೈ ಮೇಲೆ ದೇವರು ಬಂದಂತೆ ನಟಿಸಿ ವ್ಯಕ್ತಿ ಹೈ ಡ್ರಾಮಾ ನಡೆಸಿದ್ದಾನೆ. ದಲಿತರಿಗೆ ಇಲ್ಲಿ ಪ್ರವೇಶ ಇಲ್ಲ, ಪುಣ್ಯ ಮಾಡಿಸ್ಬೇಕು ಅಂತ ಹೇಳ್ಕೊಂಡು ನಿಂದನೆಯನ್ನ ಮಾಡಿದ್ದಾನೆ. ಹೈ ಡ್ರಾಮಾದ ವೇಳೆ ದೇಗುಲದಲ್ಲಿ ನಗುತ್ತಾ ನಿಂತಿದ್ರು ಉಳಿದ ಜನರು. ಗಮನಿಸ್ತಾ ಹೋಗ್ಬೋದು ಸಮಾಜ ಎಲ್ಲಿವರೆಗೂ ಬಂದು ನಿಂತಿದೆ. ಎಷ್ಟೆಷ್ಟೋ ಡೆವಲಪ್ಮೆಂಟ್ಸ್ ಆಗ್ತಿರುವಂತಹ ಸಂದರ್ಭದಲ್ಲಿ ಈ ಅಸ್ಪೃಶ್ಯತೆ ಇದೆ ಎನ್ನುವಂಥದ್ದಕ್ಕೆ ಇದೇ ಸಾಕ್ಷಿ ಅಂತಾನೆ ಹೇಳಬಹುದು. ದೇಗುಲಕ್ಕೆ ದಲಿತ ದಂಪತಿ ಎಂಟ್ರಿ ಕೊಡ್ತಾರೆ. ಈ ಸಂದರ್ಭದಲ್ಲಿ ಒಬ್ಬ ಮೈ ಮೇಲೆ ಬಂದಂತೆ ವರ್ತನೆ ಮಾಡ್ತಾನೆ, ಸವರ್ಣೀಯ ಒಬ್ಬ. ಆತ ದಂಪತಿಗಳು ನೀವು ಒಳಗಡೆ ಬರಬೇಡಿ, ಇದಕ್ಕೆ ಪುಣ್ಯ ಬೇಕು ಅಂತ ಬೇರೆ ಹೇಳ್ತಾನಂತೆ. ಅಲ್ಲಿ ನೋಡ್ತಾ ಇರ್ಬೋದು, ಇನ್ನುಳಿದ ಜನರಿಗೆ ಬಾಯಿ ಬರಲ್ವಾ ಮಾತನಾಡೋದಕ್ಕೆ ಅಂತ ನಗ್ತಾ ಸುಮ್ಮನೆ ನಿಂತ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿಠಲ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ ವಿಠಲ್, ಈ ಅಸ್ಪೃಶ್ಯತೆ ಇನ್ನೂ ಕೂಡ ನಮ್ಮ ಸಮಾಜದಲ್ಲಿ ಇದೆ ಅನ್ನೋಂಥದ್ದು ಹೇಳೋದೇ ಒಂದು ವಿಪರ್ಯಾಸದ ಸಂಗತಿ ಅಂತಾನೆ ಹೇಳ್ಬಹುದು. ಈ ದಂಪತಿ ದೇವಸ್ಥಾನಕ್ಕೆ ಬಂದಾಗ ಈ ಒಂದು ಮೈ ಮೇಲೆ ಬಂದಂತೆ ಒಬ್ಬ ವ್ಯಕ್ತಿ ವರ್ತನೆ ಮಾಡ್ತಾನಲ್ಲ, ಆ ವ್ಯಕ್ತಿ ಯಾರು ಅಂತ? ಧನುಷ್, ಏನು ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಗೋಣಿ ತುಮಕೂರಿನಲ್ಲಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಕಳೆದ 3 ದಿನಗಳ ಹಿಂದೆ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಅದು ಕೂಡ ಏನು ಹೊಸದಾಗಿ ಮದುವೆ ಆಗಿದ್ದಂತ ಇದು ದಲಿತ ದಂಪತಿ ದೇವಸ್ಥಾನಕ್ಕೆ ಹೋಗ್ತಾರೆ. ಇದನ್ನ ನೋಡಿದ ಆ ಊರಿನ ಗ್ರಾಮಸ್ಥರು ಮತ್ತೆ ಜೊತೆಗೆ ಅರ್ಚಕರು ಆಗಿರ್ತಕ್ಕಂಥವ್ರು, ನನ್ನ ಮೇಲೆ ದೇವ್ರು ಬಂದಿದೆ, ನೀವು ದಲಿತರು ಒಳಗಡೆ ಬರುವ ಹಾಗಿಲ್ಲ ಅಂತ ಹೇಳಿ ಅವರನ್ನ ಹೆದರಿಸಿ ಬೆದರಿಸಿ ಆಚೆ ಕಳ್ಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನದ್ರಲ್ಲಿ ನನ್ನ ಮೈ ಮೇಲೆ ದೇವ್ರು ಬಂದಿದೆ ಅಂತ ಹೇಳಿ ಆತ ಇನ್ನೊಬ್ಬ ನಾರಾಯಣಪ್ಪ ಅಂತ ಹೇಳಿ ಅವನು ಏವನ್ನು ಆರೋಪಿ ಆಗಿದ್ದಾನೆ. ಈತನು ಕೂಡ ಆ ಊರಿನ ಸವರ್ಣೀಯ. ಯಾವಾಗ ದಲಿತ ದಂಪತಿಗಳು ದೇವಾಲಯಕ್ಕೆ ಒಳಗಡೆ ಹೋದ್ರು ಇದನ್ನ ಸಹಿಸಲಾರ್ದೇನೆ ಅಲ್ಲೇ ಇದ್ದಂತ ಕೆಲವು ಮಹಿಳೆಯರು ಮತ್ತೆ ಅಲ್ಲೇ ಇದ್ದಂತ ಇನ್ನೂ ಕೆಲವರು ಗ್ರಾಮಸ್ಥರು ಈತನಿಗೆ ಮಾಹಿತಿ ಕೊಡ್ತಾರೆ. ತಕ್ಷಣ ಇವರು ಒಳಗಡೆ ಬಂದಂತ ದೇವಸ್ಥಾನ ಒಳಗಡೆ ಹೋಗಿ ಅಲ್ಲಿ ನನ್ನ ಮೈ ಮೇಲೆ ದೇವರು ಬಂದಿದೆ, ನೀವು ದಲಿತರು ಬಂದಿರೋದಕ್ಕೆ ದೇವಾಲಯ ಏನೋ ಸೂತಕದ ಆಗಿದೆ, ಸಂಪೂರ್ಣವಾಗಿ ಈಗ್ಲೇನೆ ಇದನ್ನ ಪುಣ್ಯ ಮಾಡಿಸ್ಬೇಕು, ಇಲ್ಲ ಅಂದ್ರೆ ತುಂಬಾ ಗ್ರಾಮಕ್ಕೆ ಕೆಟ್ಟ ಒಂದು ಒಳ್ಳೇದಾಗಲ್ಲ, ನೀವು ಆದಷ್ಟು ಬೇಗ ಇಲ್ಲಿಂದ ಹೋಗಿ ಅಂತ ಹೇಳಿ ಅವ್ರನ್ನ ಈಚೆ ಕಳಿಸ್ತಾರೆ. ಇದೆಲ್ಲಾ ವಿಚಾರಗಳು ಗೊತ್ತಿದ್ದಂತ ಅಲ್ಲೇನು ಆ ಸ್ಥಳೀಯ ಇದ್ದಕ್ಕಂತ ಮಹಿಳೆಯರು, ಬೇರೆ ಬೇರೆ ಪೂಜೆಗಳಿಗೆ ಬಂದಿದ್ದಂತ ಬೇರೆ ಬೇರೆ ವ್ಯಕ್ತಿಗಳೆಲ್ಲ ಇವರು ಆ ದಲಿತ ದಂಪತಿಗಳ ಸಹಾಯಕತೆಯನ್ನು ನೋಡಿ ಮುಸ್ನಗು ನಗ್ತಾ ಇರ್ತಾರೆ. ಅದನ್ನ ನೋಡಿದಂತ ಏನು ಆ ದಲಿತ ದಂಪತಿಗಳು ತಲೆ ತಗ್ಗಿಸ್ಕೊಂಡು ದೇವಾಲಯದಿಂದ ಈಚೆ ಬಂದು ಇನ್ನು SC ಕಾಯ್ದೆ ಅಡಿ ಈಗಾಗಲೇ ದೂರು ನೀಡಿರ್ತಕ್ಕಂಥದ್ದು. ಹಾಗೆಯೇ ಸಂಪರ್ಕದಲ್ಲಿ ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ಕೃಷ್ಣಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್, ತುಮಕೂರಿನ ತುರುವೇಕೆರೆಯ ಒಂದು ದೇವಸ್ಥಾನದಲ್ಲಿ ಅಸ್ಪೃಶ್ಯತೆ ಅನ್ನೋದು ಇನ್ನೂ ಕೂಡ ಆ ಗ್ರಾಮದಲ್ಲಿ ತಾಂಡವವಾಡ್ತಾ ಇದೆ. ನವ ದಂಪತಿಗಳು ದೇವಸ್ಥಾನಕ್ಕೆ ಬಂದಾಗ ಒಬ್ಬ ವ್ಯಕ್ತಿ ಏನಿದ್ದಾನೆ, ಸವರ್ಣೀಯ ವ್ಯಕ್ತಿ, ಅಥವಾ ಮೈ ಮೇಲೆ ದೇವರು ಬಂದಂತೆ ನೀವು ಒಳಗಡೆ ಬರಬೇಡಿ, ಪುಣ್ಯ ಮಾಡಬೇಕು ಅಂತಲೇ ಹೇಳಿರ್ತಾನಂತೆ. ಸರ್, ಇದು ವಿಚಾರ ನಿಮ್ಮ ಗಮನಕ್ಕೆ ಬಂದಿದೆಯಾ ಹೇಗೆ? ಹೌದು ಮೇಡಮ್, ಬಂದಿದೆ. ಬಂದ ತಕ್ಷಣ ನಾವು ಕಂಪ್ಲೇಂಟ್ ಎಲ್ಲ ಮಾಡಿಸಿ ದಂಪತಿಗಳಿಂದ ದೂರು ಕೊಡಿಸಿ ಅವ್ರೇನು ಅಸ್ಪೃಶ್ಯತೆ ಆಚರಣೆಗೆ ಆ ಪೂಜಾರಿಗಳು ಅಲ್ಲಿರೋ ಸಿಬ್ಬಂದಿ ಅವರು ಏನ್ ಸಹಕಾರ ಮಾಡಿದ್ರು ಅದ್ರ ವಿರುದ್ಧ ನಾವು ಕಂಪ್ಲೇಂಟ್ ಕೊಡಿಸಿ ಇಮಿಡಿಯೇಟ್ ಆಗಿ FIR ಮಾಡಿಸಿ ಅವ್ರ ವಿರುದ್ಧ ಕಾನೂನು ಕ್ರಮ ತಗೊಂಡು ಅರೆಸ್ಟ್ ಮಾಡಿಸುವಂತ ಕೆಲಸವನ್ನು ಇಲಾಖೆಯಿಂದ ಮಾಡಿದ್ವಿ. ಅಲ್ಲ ಸರ್, ಈ ದೇವಸ್ಥಾನಕ್ಕೆ ಈ ರೀತಿ ದಲಿತರು ಬರಬಾರ್ದು ಅನ್ನೋಂಥ ರೂಲ್ಸ್ ಮೊದ್ಲಿಂದ ಇತ್ತ, ಅಥವಾ ಈ ವ್ಯಕ್ತಿ ಇತ್ತೀಚೆಗೆ ಮಾಡಿರೋದೇ ಇದನ್ನ ಈ ರೀತಿ ಒಂದು ಪರಿಸ್ಥಿತಿಯನ್ನ ತಂದಿರೋದು ಅಂತ? ಮೇಡಮ್, ಮೊದ್ಲಿಂದ ಇತ್ತು ಅನ್ನೋದ್ರ ಬಗ್ಗೆ ನಮ್ ಗಮನಕ್ಕೆ ಬಂದಿರ್ಲಿಲ್ಲ ಮೇಡಮ್. ಇದು ಫಸ್ಟ್ ಟೈಮ್ಗೆ ಇವರು ನವ ದಂಪತಿಗಳು ಪೂಜೆಗೆ ಅಂತ ಹೋದಾಗ ದೇವ್ರ ಮೈ ಮೇಲೆ ಬಂದಿದೆ, ಇಲ್ಲಿ ಹೊರಗಡೆ ಬರಬೇಡಿ ನಡೀರಿ ಅಂತ ಹೇಳಿ ನಿರ್ದಾಕ್ಷಿಣ್ಯವಾಗಿ ಆಚೆಗೆ ಹಾಕಿರೋದನ್ನ ನಾವು ಬಹಳ ಖಂಡಿಸ್ತೇವೆ. ಮತ್ತೆ ಇದ್ರ ವಿರುದ್ಧ ನಾವು ಸಾಕಷ್ಟು ಅರಿವನ್ನ ಮೂಡಿಸ್ತಾ ಇದೀವಿ ಮೇಡಮ್. ಇದ್ರ ವಿರುದ್ಧ ಇಮಿಡಿಯೇಟ್ ಆಗಿ ನಾವು ಕಾನೂನು ಕ್ರಮ ತಗೊಂಡು ಅವ್ರಿಗೆ ರಕ್ಷಣೆ ಕೊಡುವಂತದ್ದು ಮಾಡಿದೀವಿ.
ಕಾನೂನು ಕ್ರಮ ತಗೊಂಡು ತಪ್ಪು ಮಾಡಿದವ್ರನ್ನ ಅರೆಸ್ಟ್ ಮಾಡಿಸೋಂಥ ಕೆಲಸವನ್ನು ನಾವು ಪೊಲೀಸ್ ಇಲಾಖೆ ಮೂಲಕ ಮಾಡ್ತಿದ್ದೀವಿ. ಈಗ ಘಟನೆ ನಡೆದು 3 ದಿನ ಆಯ್ತು ಕೃಷ್ಣಪ್ಪ ಅವರಿಗೆ. ಆ ಜಾಗಕ್ಕೆ, ಆ ಗ್ರಾಮಕ್ಕೆ ಹೋಗೋ ಕೆಲಸ ಮಾಡಿದ್ರ, ಆ ಜನರನ್ನ ಮೀಟ್ ಮಾಡಿ ಅವರಿಗೊಂದಷ್ಟು ಬುದ್ಧಿ ಹೇಳುವಂತ ಕೆಲಸ ಮಾಡಿದೀವಿ ಮೇಡಮ್. ಮೀಟ್ ಮಾಡಿದೀವಿ. Okay. ಪರಿಹಾರ ಕೊಡೋದಕ್ಕೂ ನಾವು ಕ್ರಮ ತಗೊಂಡಿದ್ದೀವಿ. ಓಕೆ, ಥ್ಯಾಂಕ್ ಯು ಕೃಷ್ಣಪ್ಪ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಆ ಜನರಿಗೆ ಒಂದಷ್ಟು ಬುದ್ಧಿ ಹೇಳಿ ಅಂತಾನೆ ಹೇಳ್ತಾನು ಕೂಡ. ಇಂಥ ಘಟನೆ ಮತ್ತೆ ಮರುಕಳಿಸದಂತೆ ನಡ್ಕೊಳ್ಬೇಕು ಅನ್ನುವಂಥದ್ದು ಜನರಿಗೂ ಕೂಡ ಒಂದು ಕಾಮನ್ ಸೆನ್ಸ್ ಇರಲೇಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿ ನೋಡಿ, ಒಬ್ಬ ವ್ಯಕ್ತಿ ಏನಿದ್ದಾನೆ ಮೈ ಮೇಲೆ ಬಂದಂತ ವರ್ತನೆ ಮಾಡ್ತಾನೆ, ಆದ್ರೆ ಅಲ್ಲಿ ಪಕ್ಕದಲ್ಲಿದ್ದವರಿಗೆ ಇದು ಕಂಪ್ಲೀಟ್ಲಿ ಡ್ರಾಮಾ ಅನ್ನುವಂಥದ್ದು ಗೊತ್ತು. ಅವೇರ್ ಆಗಿದ್ದಾರೆ, ಅವರು ನಗ್ತಾ ಇದ್ದಾರೆ.